ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ತರಗತಿಗೆ ಸ್ವಾಗತ. ನಾ ಹಿಂದೆ ಮಾಡಿರ್ತಕ್ಕಂತಹ 2 ಅವಧಿಗಳಲ್ಲಿ ಸಮಾಸದ ಬಗ್ಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ. ಸಮಾಸ ಎಂದರೇನು, ಸಮಾಸಗಳಲ್ಲಿ ಎಷ್ಟು ವಿಧ, ವಿಗ್ರಹವಾಕ್ಯ ಎಂದರೇನು, ಈ ಎಲ್ಲ ವಿಚಾರಗಳನ್ನು ಈ ಹಿಂದಿನ 2 ತರಗತಿಗಳಲ್ಲಿ ನಿಮಗೆ ಪಾಠವನ್ನು ಮಾಡಿದ್ದೇನೆ. ಈಗ 4 ವಿಧವಾಗಿರತಕ್ಕಂತಹ ಸಮಾಸಗಳಲ್ಲಿ ಮೊದಲೇದು ಅವ್ಯಯೀಭಾವ ಸಮಾಸ. ಅವ್ಯಯಂ ಅವ್ಯಯೀಭಾವಶ್ಚ. ಈ ಒಂದು ಅವ್ಯಯೀಭಾವ ಸಮಾಸದ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅವ್ಯಯಂ ನಾಮ ಕಿಂ ಇತ್ಯುಕ್ತೆ ಭಾಷಾಯಾಂ ಶಬ್ದಾಸ್ತಾವತು ವಿವಿಧ. ಅನವ್ಯಯಂ ಅವ್ಯಯಂ ಚೇತಿ ಪ್ರಾಯೋ ಅನವ್ಯಯ ಶಬ್ದಾಃ ಲಿಂಗಂ ವಿಭಕ್ತಿಂ ವಚನಂ ಚಾನುಸೃತ್ಯ ಭಿನ್ನರೂಪಾಃ ಭವಂತಿ. ಭಾಷಾಯಾಂ ಶಬ್ದಾಸ್ತಾವತು ವಿವಿಧ. ಭಾಷೆಗಳಲ್ಲಿ ಶಬ್ದಾಸ್ತಾವತು ಭಾಷೆಗಳಲ್ಲಿ 2 ವಿಧವಾಗಿರತಕ್ಕಂತಹ ಶಬ್ದಗಳು ಇವೆ. ಒಂದು ಅವ್ಯಯ, ಇನ್ನೊಂದು ಅನವ್ಯಯ. ಅನವ್ಯಯಂ ಅವ್ಯಯಂ ಚೇತಿ. ಒಂದು ಅನವ್ಯಯ, ನ ಅವ್ಯಯಂ ಅನವ್ಯಯಂ ನನ್ನ ಪುರುಷ ಸಮಾಸವಾಗಿದೆ. ಅವ್ಯಯವಲ್ಲದ ಶಬ್ದಗಳು. ಇನ್ನೊಂದು ಅವ್ಯಯ. ಭಾಷೆಯಲ್ಲಿ ಒಂದು ಅವ್ಯಯವಾಗಿರತಕ್ಕಂತಹ ಶಬ್ದಗಳಿವೆ, ಇನ್ನೊಂದು ಅವ್ಯಯವಲ್ಲದ ಶಬ್ದಗಳಿವೆ. ಪ್ರಾಯ ಅನವ್ಯಯ ಶಬ್ದಾಃ ಲಿಂಗಂ ವಿಭಕ್ತಿಂ ವಚನಂ ಚ ಅನುಸೃತ್ಯ ಭಿನ್ನ ರೂಪಾಃ ಭವಂತಿ. ಯಾವುದು ಅನವ್ಯಯ ಶಬ್ದಗಳಿವೆಯೋ, ಅವ್ಯಯವಲ್ಲದ ಶಬ್ದಗಳಿವೆಯೋ ಅವುಗಳಿಗೆ ಲಿಂಗವೂ ಬರುತ್ತವೆ, ವಿಭಕ್ತಿಗಳು ಬರುತ್ತವೆ, ವಚನಗಳು ಕೂಡ ಬಂದು ಭಿನ್ನ ಭಿನ್ನವಾದ ರೂಪಗಳು ಆಗುತ್ತವೆ. ತದ್ಯಥ ಅವು ಯಾವುದಂದ್ರೆ ಲಿಂಗವನ್ನನುಸರಿಸಿ, ಉದಾಹರಣೆಗೆ ತಟ ಶಬ್ದಗಳಿವೆ. ತಟ ಶಬ್ದವಿದೆ. ತಟ ಶಬ್ದ ಪುಲ್ಲಿಂಗದಲ್ಲಿ ತಟಃ ರಾಮ ಶಬ್ದ ಇದ್ದ ಹಾಗೆ, ಸ್ತ್ರೀಲಿಂಗದಲ್ಲಿ ತಟೀ ಗೌರಿ ಶಬ್ದ ಇದ್ದ ಹಾಗೆ, ನಪುಂಸಕಲಿಂಗೆ ತಟಂ ವನ ಶಬ್ದ ಇದ್ದ ಹಾಗೆ. ನಾವು ರಾಮ ಶಬ್ದವನ್ನು ತೆಗೆದುಕೊಂಡಾಗ ರಾಮಃ ಅಂತ ಪ್ರಥಮ ವಿಭಕ್ತಿ ಏಕವಚನ ಅಂತವಾಗಿ ರಾಮಃ ಅಂತ ಪ್ರಯೋಗ ಮಾಡ್ತೀವಿ. ಈ ರಾಮಃ ಎಂಬ ಶಬ್ದದ ಮೂಲ ರೂಪ ಅಂದರೆ ನಾಮ ಪ್ರಕೃತಿ ರಾಮ ಆಗುತ್ತೆ. ಆ ರಾಮ ಎಂಬ ನಾಮ ಪ್ರಕೃತಿಗೆ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಸುಪ್ರತ್ಯಯ ಬಂದು ಆ ಸೂಗೆ ವಿಸರ್ಗ ಬಂದರೆ ರಾಮ ಅಂತ ಪ್ರಥಮ ವಿಭಕ್ತಿ. ಹಾಗೆ ತಟಶಬ್ದವೂ ಕೂಡ 3 ಲಿಂಗಗಳಿವೆ. ಪುಲ್ಲಿಂಗದಲ್ಲಿಯೂ ಇದೆ, ಸ್ತ್ರೀಲಿಂಗದಲ್ಲಿಯೂ ಇದೆ, ನಪುಂಸಕಲಿಂಗದಲ್ಲಿಯೂ ಇದೆ. ಈ 3 ಲಿಂಗದಲ್ಲಿರತಕ್ಕಂತಹ ತಟವೆಂಬ ಶಬ್ದ ಅನವ್ಯಯವಾಗಿದೆ. ಅವ್ಯಯವಾಗಿದ್ದರೆ ಅದಕ್ಕೆ ಲಿಂಗ ಇಲ್ಲ, ವಿಭಕ್ತಿ ಇಲ್ಲ, ವಚನವಿಲ್ಲ. ಅವ್ಯಯವಾಗಿದ್ದರೆ ಲಿಂಗ ವಿಭಕ್ತಿ ವಚನಗಳಿರುವುದಿಲ್ಲ. ಅನವ್ಯಯವಾದರೆ ಲಿಂಗವೂ ಇರುತ್ತೆ, ವಿಭಕ್ತಿಯೂ ಇರುತ್ತೆ, ವಚನಗಳು ಇರುತ್ತೆ. ನೀವು ಹಿಂದೆ ತಿಳ್ಕೊಂಡಿದ್ದೀರಿ ಲಿಂಗಗಳೆಷ್ಟು? 3. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ವಿಭಕ್ತಿಗಳೆಷ್ಟು? 7. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಜೊತೆಗೆ ಸಂಬೋಧನ ಪ್ರಥಮ ವಿಭಕ್ತಿ. ಈ ರೀತಿ ವಚನಗಳು 3: ಏಕವಚನ, ದ್ವಿವಚನ, ಬಹುವಚನ. ಹಾಗೆ ತಟಶಬ್ದವು ಕೂಡ ಇಲ್ಲಿ ಪುಲ್ಲಿಂಗದಲ್ಲಿ ತಟಃ, ತಟೌ, ತಟಾಹ, ಸಂಬೋಧನ ಪ್ರಥಮ ವಿಭಕ್ತಿ ಹೇತಟ, ಹೇತಟೌ, ಹೇತಟಾಹ, ದ್ವಿತೀಯ ವಿಭಕ್ತಿ ತಟಂ, ತಟೌ, ತಟಾನ್, ತೃತೀಯ ವಿಭಕ್ತಿ ತಟೇನ, ತಟಾಭ್ಯಾಂ, ತಟೈಃ, ಚತುರ್ಥಿ ವಿಭಕ್ತಿ ತಟಾಯ, ತಟಾಭ್ಯಾಂ, ತಟೇಭ್ಯಃ, पंचमी विभक्ति तटा तटाभ्याम तटेभ्यः षष्ठी विभक्ति तटस्य तटयोः तटानां
ಸಪ್ತಮಿ ವಿಭಕ್ತಿ ತಟೆ ತಟಯೋ ತಟೇಶು. ಇದು ಪುಲ್ಲಿಂಗ ಶಬ್ದ. ಅಂದ್ರೆ ಒಂದು ಲಿಂಗ ಬಂತು, ವಿಭಕ್ತಿ ಬಂತು, ವಚನ ಬಂದರೆ ಅದು ಒಟ್ಟು ಪುಲ್ಲಿಂಗದಲ್ಲಿ 7 ವಿಭಕ್ತಿಗಳಲ್ಲಿ ಇಂಟು 3 ವಚನಗಳಲ್ಲಿ ಸೇರಿದ್ರೆ ಒಟ್ಟು 21 ರೂಪಗಳಾಗುತ್ತವೆ. ಭಿನ್ನ ಭಿನ್ನವಾದ ರೂಪಗಳಾಗುತ್ತವೆ. ಅನವ್ಯಯ ಶಬ್ದಗಳು ಭಿನ್ನ ಭಿನ್ನ ರೂಪಗಳಾಗುತ್ತವೆ. ಆದರೆ ಅವ್ಯಯ ಶಬ್ದಗಳು ಲಿಂಗ ವಿಭಕ್ತಿ ವಚನ ಯಾವುದೂ ಬರದೆ ಒಂದೇ ರೀತಿಯಾಗಿರುತ್ತೆ, ಕಲ್ಲು ಬಂಡೆಯಂತೆ. ಅದೇ ರೀತಿ ಸ್ತ್ರೀಲಿಂಗದಲ್ಲಿ ಗೌರಿ ಶಬ್ದ ಇದ್ದ ಹಾಗೆ, ತಟಿ ತಟ್ಯೌ ತಟ್ಯ ಹಾಗೆ. ನಪುಂಸಕಲಿಂಗದಲ್ಲಿ ವನ ಶಬ್ದ ಇದ್ದ ಹಾಗೆ, ವನಂ ವನೆ ವನ. ಹೀಗೆ ಭಿನ್ನ ಭಿನ್ನವಾದ ರೂಪಾಂತರಗೊಂಡರೆ ಅದು ಅನವ್ಯಯವಾಗುತ್ತವೆ. ಅದನ್ನು ನಾವು ಇನ್ನೂ ಸುಲಭವಾಗಿ ಹೇಳಬೇಕಾದ್ರೆ ಅದರೆಲ್ಲವೂ ಕೂಡ ನಾಮಪದಗಳಾಗುತ್ತವೆ. ಇನ್ನು ಕಿಂತು ಕೇಚನ ಶಬ್ದಾ ಲಿಂಗಾದಿಕಂ ಅನುಸೃತ್ಯ ಭಿನ್ನ ರೂಪಾ ನ ಭವಂತಿ. ಕೆಲವು ಶಬ್ದಗಳಿವೆ, ಆದರೆ ಲಿಂಗಾದಿಕಂ ಅನುಸೃತ್ಯ ಲಿಂಗಗಳಂತೆ ಲಿಂಗವನ್ನು ಅನುಸರಿಸಿದರೂ ಕೂಡ ಅದು ಭಿನ್ನ ಭಿನ್ನ ರೂಪಾ ನ ಭವಂತಿ, ಬೇರೆ ಬೇರೆ ರೂಪಗಳಾಗುವುದಿಲ್ಲ. ತೇ ಏವ ಅವ್ಯಯಾನಿ ಇತ್ಯುಚ್ಯಂತೆ. ಅದು ಅವ್ಯಯಗಳಂತ ಕರೀತೇವೆ. ಅವ್ಯಯಸ್ಯ ಲಕ್ಷಣ ಇತ್ಯುಕ್ತಂ ಅಸ್ತಿ. ಅದು ಅವ್ಯಯಕ್ಕೆ ತನ್ನದೇ ಆದ ಲಕ್ಷಣಗಳಿಗೆ ಆ ಲಕ್ಷಣ ಶ್ಲೋಕ ರೂಪವಾಗಿದೆ. ಅದು ಯಾವುದಂದರೆ ಸದೃಶ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಷು ಯನ್ನವ್ಯೇತಿ ತದವ್ಯಯಂ. ಸದೃಶ ತ್ರಿಷು ಲಿಂಗೇಶು, ತ್ರಿಷು ಲಿಂಗೇಶು ಸದೃಶಂ. ಸದೃಶಂ ನಾಮ ಸಮಾನಂ. ತ್ರಿಷು ಲಿಂಗೇಶು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗೇಶು ಸದೃಶಂ ಭವತಿ. ಯಾವುದು ಅವ್ಯಯವಾಗಿರುತ್ತದೆಯೋ ಅದು 3 ಲಿಂಗಗಳಲ್ಲಿಯೂ ಸದೃಶವಾಗಿರುತ್ತದೆ, ಸಮಾನವಾಗಿರುತ್ತದೆ. ಕೇವಲ ಲಿಂಗಗಳಲ್ಲಿ ಮಾತ್ರ ಸಮಾನವಾಗಿರುವುದಿಲ್ಲ. ಸರ್ವಾಸು ಚ ವಿಭಕ್ತಿಷು, ಎಲ್ಲಾ ವಿಭಕ್ತಿಗಳಲ್ಲಿಯೂ ಕೂಡ ಸಮಾನವಾಗಿರುತ್ತದೆ. ಜೊತೆಗೆ ಸರ್ವೇಷು ವಚನೇಶು ಚ, ಸರ್ವೇಷು ವಚನೇಶು, ಎಲ್ಲಾ ವಚನಗಳಲ್ಲಿಯೂ ಯದು ನಾಪ್ಯೇತಿ, ಯಾವುದು ಬದಲಾವಣೆಯಾಗುವುದಿಲ್ಲವೋ ತದ್ ಅವ್ಯಯಂ, ಅದೇ ಅವ್ಯಯ. 3 ಲಿಂಗಗಳಲ್ಲಿ 7 ವಿಭಕ್ತಿಗಳಲ್ಲಿ 3 ವಚನಗಳಲ್ಲಿ ರೂಪಾಂತರಗೊಳ್ಳದೆ ಒಂದೇ ರೀತಿಯಾಗಿರತಕ್ಕಂಥದ್ದು ಅವ್ಯಯ. ನ ವ್ಯಯ ಅವ್ಯಯ. ವ್ಯಯ ಅಂದ್ರೆ ನಾಶ, ಬದಲಾವಣೆ ಅಂತ. ವ್ಯಯವಿಲ್ಲದ್ದು ಅವ್ಯಯ. ಭಾಷಾಯ ಕಾನಿಚನ ಅವ್ಯಯಾನಿ ಸಿದ್ಧಾನಿ ಅನ್ಯಾನಿ ಕಾನಿಚನ ಸಾಧ್ಯಾನಿ ಭವಂತಿ. ಈ ಸಂಸ್ಕೃತ ಭಾಷೆಯಲ್ಲಿ ಕೆಲವು ಅವ್ಯಯಗಳು ಸಿದ್ಧವಾದ ಅವ್ಯಯಗಳಿರುತ್ತವೆ. ಸಿದ್ಧವಾದ ಅದಕ್ಕೆ ಯಾವುದೇ ಸಿದ್ಧರೂಪವಾಗಿರ್ತಕ್ಕಂಥ ಹಾಗೇ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಲಿಂಗ ವಿಭಕ್ತಿಯನ್ನು ಬರುವುದಿಲ್ಲ. ಅನ್ಯಾನಿ ಕಾನಿಚ ಸಾಧ್ಯಾನಿ, ಸಾಧ್ಯ ಏನಂತ ಒಂದು ಸಿದ್ಧವಾದ ರೂಪಕ್ಕೆ ಬೇರೆ ಪ್ರತ್ಯಯ ಬಂದು ಬೇರೆ ರೀತಿ ಸಾಧ್ಯವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಅವ್ಯಯಗಳು ಕೆಲವು ಸಿದ್ಧರೂಪವಾದ ಅವ್ಯಯಗಳು, ಕೆಲವು ಸಾಧ್ಯ ರೂಪವಾದ ಅವ್ಯಯಗಳಿವೆ. ಸಿದ್ಧರೂಪವಾದ ಅವ್ಯಯಗಳು ಯಾವುವೆಂದರೆ ಉಚ್ಚೈಹಿ. ನಾವೇನ್ ಮಾಡ್ತೀವಿ? ಉಚ್ಚೈಹಿ ಅಂತ ಹೇಳ್ತೀವಿ. ಉಚ್ಚೈಹಿ. ಅದೇ ರೀತಿ ನೀಚೈಹಿ. ಇಲ್ಲಿ ಉಚ್ಚೈಹಿ, ಉಚ್ಚೈಹಿ ಅಂದ್ರೆ ಮೇಲೆ ಅಂತ. ಉಚ್ಚೈಹಿ ಅಂದ್ರೆ ಮೇಲೆ, ನೀಚೈಹಿ ಅಂದ್ರೆ ಕೆಳಗೆ. ಯುಗಪದ್ ಬೇರೆ ಬೇರೆ, ಪೃಥಕ್, ಯುಗಪದ್ ಪೃಥಕ್ ಇತ್ಯಾದಿ
ಹಿಂದೆ ನಾನು ತಟಶಬ್ದ ಸಂಪೂರ್ಣ ವಿಭಕ್ತಿ ವಚನಗಳನ್ನು ಹೇಳಿದ್ದೀನಿ, ನೀವು ಕೇಳ್ಕೊಂಡಿದ್ದೀರಾ. ಅದೇ ರೀತಿ ತಟೈಹಿ ರಾಮೈಹಿ ಎಂಬ ಶಬ್ದದಂತೆ ಉಚ್ಚೈಹಿ ಎಂಬ ಶಬ್ದ ಕಂಡರೂ ಕೂಡ ಇದು ದ್ವಿತೀಯ ವಿಭಕ್ತಿ ಬಹುವಚನ ಬಂದಿಲ್ಲ, ಬಂದಂತೆ ಕಾಣಿಸುತ್ತೆ ಆದ್ರೆ ಬರುವುದಿಲ್ಲ. ಇದು ಉಚ್ಚೈಹಿ ಅಂದ್ರೆ ಮೇಲೆ ಅಂತ. ಕನ್ನಡದಲ್ಲೂ ಕೂಡ ಬೇಗಳಿವೆ. ಉದಾಹರಣೆಗೆ ಮೇಲೆ, ಕೆಳಗೆ, ನಡು, ಅಕ್ಕ, ಪಕ್ಕ, ಮತ್ತು, ಇಂದ ಇವೆಲ್ಲವೂ ಕೂಡ ಅವ್ಯಯಗಳಾಗಿರುತ್ತವೆ. ಹಾಗಾಗಿ ಸಿದ್ಧವಾದ ಅವ್ಯಯಗಳು ಕೆಲವುಗಳಿದ್ದರೆ ಸಾಧ್ಯವಾಗಿರತಕ್ಕಂತಹ ಅವ್ಯಯಗಳು ಇನ್ನೂ ಕೆಲವುಗಳಿವೆ. ಉಚ್ಚೈಹಿ, ನೀಚೈಹಿ, ಯುಗಪತ್, ಪೃಥಕ್ ಇವೆಲ್ಲವೂ ಕೂಡ ಯಾವ ಅವ್ಯಯಗಳು? ಸಿದ್ಧವಾದ ಅವ್ಯಯಗಳು. ಇನ್ನು ಸಾಧ್ಯವಾದ ಅವ್ಯಯಗಳು ಯಾವುವು ಅಂದರೆ ಕೃತ್ವ ಅಂತ ಇದೆ. ಸಾಧ್ಯವಾದ ಅವ್ಯಯಗಳು ಕೃತ್ವ ಅಂತ ಇದೆ. ಇನ್ನೊಂದು ಸಕೃತ್ಯ. ಇವೆಲ್ಲವೂ ಕೂಡ ಸಾಧ್ಯವಾದ ಅವ್ಯಯಗಳು. ಹೇಗೆಂದ್ರೆ ದುಕ್ರೂನ್ ಕರಣಿ ಧಾತು, ದುಕ್ರೂನ್ ಕರಣಿ ಎಂಬ ಧಾತುವಿಗೆ ದೂಲೋಪಾಗಿ ಜ್ಞಾನಲೋಪವಾಗಿ ಏನಾಗುತ್ತೆ? ಕ್ರೂಧಾತು ಇದೆ. ಕ್ರೂಧಾತುವಿಗೆ ತತ್ತವತು ನಿಷ್ಠಾ ಅಂತ ಕೃದಂತ ಪ್ರತ್ಯಯ ಬಂದೆ. ಕೃದಂತ ಪ್ರತ್ಯಯ ಬಂದ್ರೆ ಯಾವುದು ಬರುತ್ತೆ? ತ ಪ್ರತ್ಯಯ ಬರುತ್ತೆ. ತದಲ್ಲಿ ಕ ಲೋಪ ಆದ್ರೆ ತ ಉಳಿಯುತ್ತೆ. ಕ್ರೂ ಪ್ಲಸ್ ತ ಆದ್ರೆ ಕೊನೆಗೆ ಎಲ್ಲ ರೂಪವಾದ ನಂತರ ತ್ವ ಆಗುತ್ತೆ. ತತ್ತವತು ನಿಷ್ಠಾ. ನಿಷ್ಠಾ ಎಂಬ ಸಂಧೆ ಬಂದಿದೆ ತ ಪ್ರತ್ಯಯಕ್ಕೆ ಮತ್ತು ತವತು ಪ್ರತ್ಯಯಕ್ಕೆ ನಿಷ್ಠಾ ಸಂಧೆ. ಅದು ಕೃದಂತ ಪ್ರತ್ಯಯ ಅಂದ್ರೆ ಕೃಧಾತುಗೆ ತ ಪ್ರತ್ಯಯ ಬಂದ್ರೆ ಕೃತ್ವ. ಇದು ಸಾಧ್ಯವಾದ ಅವ್ಯಯ. ಕೃತ್ವ ಅಂದ್ರೆ ಮಾಡಿ ಅಂತ. ಅಹಂ ಭೋಜನ ಕೃತ್ವ ಶಯನಂ ಕರೋಮಿ. ಅಹಂ ಶಾಲಾಯಾಂ ಗತ್ವಾ ತತ್ರ ಪಾಠಂ ಪಠಾಮಿ. ನಾನು ಶಾಲೆಗೆ ಹೋಗಿ ಅಲ್ಲಿ ಪಾಠವನ್ನು ಓದುತ್ತೇನೆ. ಅಹಂ ಪೂಜಾಂ ಕೃತ್ವ ಇನ್ನೊಂದು ಉದಾಹರಣೆ, ಅಹಂ ಸ್ನಾನಂ ಕೃತ್ವ ಪೂಜಾಂ ಕರೋಮಿ. ನಾನು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡುತ್ತೇನೆ. ಇಲ್ಲಿ ಕೃತ್ವ, ಗತ್ವ, ಪಠಿತ್ವ ಇವೆಲ್ಲವೂ ಕೂಡ ತ್ವ ಪ್ರತ್ಯಯ ಅಂತ ಅವ್ಯಯವಾಗಿದೆ. ಆದ್ರೆ ಇದು ಸಾಧ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಈ ಕ್ರಿಯಾ ಧಾತುವಿಗೆ ಕೆಲವು ಪ್ರತ್ಯಯಗಳು ಬಂದು ಅವ್ಯಯಗಳಾಗುತ್ತವೆ. ಹಾಗೆ ಅವ್ಯಯಗಳಲ್ಲಿ ಎರಡು ವಿಧ, ಒಂದು ಸಿದ್ಧಾವ್ಯಯ, ಇನ್ನೊಂದು ಸಾಧ್ಯಾವ್ಯಯ. ಹಾಗೆ ಕೃತ್ವ, ಸತ್ಕೃತ್ಯ, ಆಗಂತುಂ ಇಲ್ಲಿ ತುಮುನ್ ಪ್ರತ್ಯಯ ಬಂದಿದೆ ಇತ್ಯಾದಿ. ಅದೇ ರೀತಿ ತಥಾ, ತದಾ, ಪುತ್ರ, ಕಥಂ, ಯತಃ ಇತ್ಯಾದಿ. ಅದೇ ರೀತಿ ಉಪಕೃಷ್ಟಂ, ಅಧಿಯರಿ ಇತ್ಯಾದಿ. ಇವೆಲ್ಲವೂ ಕೂಡ ಉಪಕೃಷ್ಟಂ, ಇದು ಕೂಡ ಯಾವ ಅವ್ಯಯಗಳು? ಸಾಧ್ಯ. ಹೀಗೆ ಅವ್ಯಯಗಳಲ್ಲಿ ಎರಡು ವಿಧ. ಕೆಲವು ಸಾಮಾನ್ಯವಾಗಿ ಎಲ್ಲ ಅವ್ಯಯಗಳಲ್ಲೂ ಕೂಡ ಕೆಲವು ಪಾಣಿನೀಯ ಸೂತ್ರಗಳು ಬರುತ್ತವೆ. ಹಾಗೆ ಈ ಒಂದು ಪಾಠದಲ್ಲಿ ಅಂದ್ರೆ ಅವ್ಯಯಂ ಅವ್ಯಯೀಭಾವಶ್ಚ ಎಂಬ ಒಂದು ಈ ಪಾಠದಲ್ಲಿ ಇದು ಕಾವ್ಯ ದ್ವಿತೀಯ ವರ್ಷದ 4ನೇ ಪತ್ರಿಕೆಯ 3ನೇ ಪಾಠ ಅವ್ಯಯಂ ಅವ್ಯಯೀಭಾವಶ್ಚ. ಇದರಲ್ಲಿ ಕೆಲವು ಸೂತ್ರಗಳ ಮೂಲಕ ಅವ್ಯಯೀಭಾವ ಸಮಾಸವನ್ನು ವಿವರಿಸಿದ್ದಾನೆ. ಅದು ಯಾವುದಂತ ನೋಡೋಣ. ಅನವ್ಯಯಂ ಅವ್ಯಯಂ ಭವತಿ ಇತ್ಯವ್ಯಯೀಭಾವ. ಅವ್ಯಯೀಭಾವ ಅಂದ್ರೆ ಏನು? ಅನವ್ಯಯಂ ಅವ್ಯಯಂ ಭವತಿ. ಅನವ್ಯಯಂ ಯಾವುದು ಅವ್ಯಯವಾಗಿರುವುದಿಲ್ಲವೋ ಅದು ಅವ್ಯಯವಾಗುತ್ತದೆ. ಆದ್ದರಿಂದ ಅವ್ಯಯವಾಗದೇ ಇರತಕ್ಕಂಥದ್ದನ್ನ ಅವ್ಯಯವನ್ನಾಗಿ ಮಾಡಿ ಅದು ಅವ್ಯಯೀಭಾವ ಸಮಾಸವಾಗುತ್ತದೆ. ಸಮಾಸ ಪೂರ್ವಂ ಅನವ್ಯಯ. ಸಮಾಸಕ್ಕಿಂತಲೂ ಪೂರ್ವದಲ್ಲಿ ಅದು ಅನವ್ಯಯವಾಗಿರುತ್ತದೆ. ಅದು ವಿಗ್ರಹ ವಾಕ್ಯದಲ್ಲಿ ಅದು ಅವ್ಯಯವಾಗಿರುವುದಿಲ್ಲ, ಅನವ್ಯಯವಾಗಿರುತ್ತದೆ. ಸಮಾಸಾನಂತರಂ ಭವತಿ ಅವ್ಯಯಂ. ಸಮಾಸಾನಂತರ ಅದು ಸಂಪೂರ್ಣ ಪದ ಅವ್ಯಯಂ ಭವತಿ. ಸಾರ್ಥಕಂ ನಾಮ ಸಮಾಸಸ್ಯ. ಆಗ ಯಾವಾಗ ಸಮಾಸ ನಂತರ ಅದು ಅವ್ಯಯವಾಗುತ್ತೋ ಅದು ಅವ್ಯಯೀಭಾವ ಸಮಾಸ ಸಾರ್ಥಕವಾಗುತ್ತದೆ.
ಮೊದಲನೇ ಸೂತ್ರ ಅವ್ಯಯಂ ಅಂತ. ಇದು ಪಾಣಿನಿಯ ಅಷ್ಟಾಧ್ಯಾಯಿ. ಅಷ್ಟಾಧ್ಯಾಯ ಏನಂತ? 8 ಅಧ್ಯಾಯಗಳುಳ್ಳ ಒಂದು ಗ್ರಂಥ. 8 ಅಧ್ಯಾಯದಲ್ಲಿ ಸಾವಿರಾರು ಸೂತ್ರಗಳಿವೆ. ಅಲ್ಲಿ ಸಾವಿರಾರು ಸೂತ್ರಗಳು ಜೊತೆಗೆ ಒಂದೊಂದು ಅಧ್ಯಾಯದಲ್ಲಿಯೂ 4 ಪಾದಗಳಿವೆ. ಒಂದೊಂದು ಪಾದದಲ್ಲಿಯೂ ಅನೇಕ ಸೂತ್ರಗಳಿವೆ. ಹಾಗೆ ಈ ಅವ್ಯಯಂ ಎಂಬ ಸೂತ್ರ 2ನೇ ಅಧ್ಯಾಯ 1ನೇ ಪಾದ 6ನೇ ಸೂತ್ರವಾಗಿದೆ. ಅವ್ಯಯಂ ಇದು ಏಕಪದ ಸೂತ್ರಂ ಭವತಿ. ನ ವ್ಯಯಂ ಅವ್ಯಯಂ ನನ್ನ ಪುರುಷ ಸಮಾಸಃ ಭವತಿ. ವಿಭಕ್ತ್ಯ ವೃತ್ತಿ ಇದೆ. ವೃತ್ತಿ ಅಂದ್ರೆ ಆ ಸೂತ್ರದ ವಿವರಣೆ ವೃತ್ತಿ. ವಿಭಕ್ತ್ಯರ್ಥಾದಿಷು ವರ್ತಮಾನಂ ಅವ್ಯಯಂ ಸುಬಂತೇನ ನಿತ್ಯಂ ಸಮಸ್ಯತೆ ಸಹ ಅವ್ಯಯೀ ಭಾವಃ. ವಿಭಕ್ತ್ಯರ್ಥಾದಿಗಳಲ್ಲಿ ವರ್ತಮಾನವಾಗಿರತಕ್ಕಂತಹ ಅವ್ಯಯವು ಸುಬಂತ ಶಬ್ದದಿಂದ ನಿತ್ಯ ಸಮಾಸವಾದರೆ ಅದು ಅವ್ಯಯವಾಗುತ್ತದೆ. ಈಗ ಉದಾಹರಣೆ ನೋಡೋಣ. ವಿಭಕ್ತ್ಯರ್ಥೆ ವಿಭಕ್ತ್ಯರ್ಥದಲ್ಲಿ ಅಧಿಹರಿ ಅಂತ ಏನಿದೆ? ಹರಿ ಅಂತ ಅಧಿಹರಿ. ಇದನ್ನು ಬಿಡಿಸುವುದು ಹೇಗೆ? ಹರವು ಇತಿ ಹರವು ಇತಿ ಅಧಿಹರಿ. ಇಲ್ಲಿ ಹರವು ಇತಿ ಅಂತ ಹೇಳಿದೇನಾಯ್ತು? ವಿಗ್ರಹ ವಾಕ್ಯ. ವಿಗ್ರಹ ವಾಕ್ಯ ಅಂದ್ರೆ ಏನು ಅಂತ ನಾನು ಹಿಂದೆ ಹೇಳಿದ್ದೀನಿ. ವಿಗ್ರಹ ವಾಕ್ಯ ಅಂದ್ರೆ ಏನು? ಸಮಸ್ತಸ್ಯ ಪದಸ್ಯ ವಿವರಣಂ ಏನ ವಾಕ್ಯೇನ ಉಚ್ಯತೆ ತದಪಿ ವಿಗ್ರಹ ವಾಕ್ಯಂ. ಸಮಸ್ತ ಪದವನ್ನು ಅವಿಹರಿ ಎಂಬ ಪದವನ್ನು ಯಾವ ವಾಕ್ಯದಿಂದ ಹೇಳ್ತೀವಿ? ಬಿಡಿಸಿ ಹೇಳಿದಾಗ ಅದು ವಿಗ್ರಹವಾಗುತ್ತದೆ. ವಿಗ್ರಹ ವಾಕ್ಯದಲ್ಲಿರ್ತಕ್ಕಂತಹ ಪದಗಳನ್ನು ಒಂದುಗೂಡಿಸಿದಾಗ ಅದು ಏನಾಗುತ್ತೆ? ಸಮಾಸವಾಗುತ್ತದೆ. ಅನೇಕಾನಿ ಪದಾನಿ ಅರ್ಥಂ ಅನುಸೃತ್ಯ ಯದಾ ಏಕೀಭವಂತಿ ತದಾ ಸಮಾಸಃ ಭವತಿ. ಹಾಗಾಗಿ ಹರೌ ಇತಿ ಅಂದರೆ ಇದು ವಿಭಕ್ತ್ಯರ್ಥದಲ್ಲಿ ಅವ್ಯಯೀ ಭಾವ ಸಮಾಸವಾಗಿದೆ. ಸಂಪೂರ್ಣ ರೂಪ ಅವ್ಯಯವಾಗಿದೆ. ಅವ್ಯಯವಾಗಿರುವುದರಿಂದ ಇದು ಅವ್ಯಯೀ ಭಾವ ಸಮಾಸವಾಗಿದೆ. ಇದಕ್ಕೆ ಯಾವ ವಿಭಕ್ತಿಯೂ ಬರುವುದಿಲ್ಲ, ಯಾವ ಲಿಂಗವೂ ಇಲ್ಲ, ಯಾವ ವಚನವೂ ಇಲ್ಲ. ಒಂದೇ ರೀತಿಯಾಗಿ ಅಧಿಹರಿ. ಹಾಗಾದ್ರೆ ಅರ್ಥ ಏನು? ಹರೌ ಇತಿ ಅಂತ. ಇಲ್ಲಿ ವಿಭಕ್ತ್ಯರ್ಥದಲ್ಲಿ ಯಾಕೆಂದ್ರೆ ಹರೌ ಶಬ್ದ ಹರಿ ಶಬ್ದ ವಿಕಾರಾಂತ ಪುಲ್ಲಿಂಗ ಹರಿ ಶಬ್ದ ಸಪ್ತವಿಭಕ್ತಿ ಏಕವಚನ. ಹರೌ ಇತಿ ಹರಿಯಂದು ಹರಿಯಲ್ಲಿ ಅಂತ ಅಂದ್ರೆ ಆಧ್ಯಾತ್ಮ ಆತ್ಮನಿ ಇತಿ ಅಂತ. ಆಧ್ಯಾತ್ಮ ಆತ್ಮನಿ ಇತಿ. ಇಲ್ಲಿ ನೋಡಿ, ಹರೌ ಅಂತ ಹೇಳುವ ಸಪ್ತಮಿ ವಿಭಕ್ತಿ ಏಕವಚನ, ಇತಿ ಅಂತ ಹೇಳುವುದು ಅವ್ಯಯ. ಎಂದು ಅಂತ ಹರೌ ಇತಿ ಅಧಿಹರಿ. ಇಲ್ಲಿ ಏನಾಗಿದೆ? ಸಮಾಸದಲ್ಲಿ ಅಧಿ ಅಂತ ಹೇಳುವುದು ಪೂರ್ವ ಪದ, ಹರಿ ಅಂತ ಹೇಳುವುದು ಉತ್ತಮ ಪದ. ಅದೇ ವಿಗ್ರಹ ವಾಕ್ಯದಲ್ಲಿ ಹರೌ ಅಂತ ಹೇಳುವುದು ಪೂರ್ವ ಪದ, ಇತಿ ಅಂತ ಹೇಳುವುದು ಉತ್ತಮ ಪದ. ಇತಿ ಎಂಬ ಶಬ್ದಕ್ಕೆ ಯಾವ ಉಪಸರ್ಗ ಬಂದಿದೆ? ಅಧಿ ಎಂಬ ಉಪಸರ್ಗ ಬಂದಿದೆ. ಸಮಾಸದಲ್ಲಿ ವಿಗ್ರಹ ವಾಕ್ಯದಲ್ಲಿ ಹೇಗಿರುತ್ತೋ ಅವ್ಯಯೀಭಾವ ಸಮಾಸದಲ್ಲಿ ಹಾಗೆ ಇರುವುದಿಲ್ಲ, ಉಲ್ಟಾ ಪಲ್ಟಾ ಆಗ್ತದೆ. ಹರೌ ಎಂಬ ಶಬ್ದ ವಿಗ್ರಹ ವಾಕ್ಯದಲ್ಲಿ ಪೂರ್ವ ಪದದಲ್ಲಿದ್ದರೆ ಸಮಾಸದಲ್ಲಿ ಉತ್ತರ ಪದವಾಗುತ್ತೆ. ಇತಿ ಎಂಬ ಶಬ್ದ ಉತ್ತರ ಪದದಲ್ಲಿದ್ದರೆ ಸಮಾಸದಲ್ಲಿ ಏನಾಗುತ್ತೆ? ಪೂರ್ವ ಪದವಾಗುತ್ತೆ. ಪೂರ್ವ ಪದದ ಅರ್ಥ ಪ್ರಧಾನವಾದರೆ ಯಾವ ಸಮಾಸ? ಅವ್ಯಯೀಭಾವ ಸಮಾಸ. ಇಲ್ಲಿ ಪೂರ್ವ ಪದದ ಅರ್ಥವೇ ನಮಗೆ ಸ್ಪಷ್ಟವಾದ ಒಂದು ಆ ಶಬ್ದದ ಅರ್ಥ ಸಿಗುವುದರಿಂದ ಪೂರ್ವ ಪದಾರ್ಥ ಪ್ರಧಾನ ಅವ್ಯಯೀಭಾವ ಸಮಾಸ. ಹಾಗೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರತಕ್ಕಂಥದ್ದು ಈ ಸಮಾಸ. ಮತ್ತೆ ಸಂಪೂರ್ಣ ಪದ ಅವ್ಯಯವಾಗಿರುತ್ತೆ. ವಿಗ್ರಹ ವಾಕ್ಯದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಮ್ಮೆ 2 ಪದಗಳು ನಾಮಪದವಾಗಿರುತ್ತವೆ, ಕೆಲವೊಮ್ಮೆ ಒಂದು ಪದ ನಾಮಪದ, ಇನ್ನೊಂದು ಪದ ಅವ್ಯಯವಾಗಿರುತ್ತವೆ.
ಯಾವ ಉತ್ತರ ಪದ ಏನಿರುತ್ತೋ ಆ ಉತ್ತರ ಪದದ ಅರ್ಥವೇ ಸಮಾಸದಲ್ಲಿ ಪೂರ್ವ ಪದವಾಗಿ ಕುಳಿತುಕೊಂಡು ಪೂರ್ವ ಪದವಾಗಿ ಇದ್ದು ಅದರ ಅರ್ಥ ಪ್ರಧಾನವಾಗಿರುತ್ತದೆ. ಹಾಗಾಗಿ ಹರೌ ಇತಿ ಅಧಿಹರಿ ಎಂಬ ಈ ಅಧಿಹರಿ ಎಂಬ ಈ ಸಮಾಸದ ರೂಪ ಅಥವಾ ಈ ಅಧಿಹರಿ ಎಂಬ ಶಬ್ದ ಅವ್ಯಯಂ ಎಂಬ ಸೂತ್ರದಿಂದ ವ್ಯುತ್ಪತ್ತಿಯಾಗಿದೆ. ಅದೇ ರೀತಿ ಸಮೀಪಾರ್ಥೆ, ಸಮೀಪ ಅಂದ್ರೆ ಹತ್ತಿರ ಎಂಬ ಅರ್ಥದಲ್ಲಿ ಒಂದು ರೂಪ ಇದೆ. ಉಪಕೃಷ್ಟಂ, ಕೃಷ್ಣಸ್ಯ ಸಮೀಪಂ. ಹಿಂದಿನ ತರಗತಿಯಲ್ಲಿ ನಾನು ಇದನ್ನ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಕೃಷ್ಣಸ್ಯ ಉಪಕೃಷ್ಟಂ, ಕೃಷ್ಣಸ್ಯ ಸಮೀಪಂ ಉಪಕೃಷ್ಟಂ. ಇಲ್ಲಿ ಸಮೀಪಾರ್ಥದಲ್ಲಿ ಸಮಾಸದಲ್ಲಿ ಏನ್ ಬಂತು? ಉಪ ಎಂಬ ಉಪಸರ್ಗ ಬಂತು. ವಿಗ್ರಹವಾಕ್ಯದಲ್ಲಿ ಸಮೀಪ ಇದೆ, ಸಮಾಸದಲ್ಲಿ ಉಪ ಇದೆ. ಆ ಸಮೀಪಾರ್ಥವೇ ಉಪವಾಗಿ ಪರಿವರ್ತನೆಯಾಯಿತು. ಎಲ್ಲಿ? ಸಮಾಸದಲ್ಲಿ. ಅದೇ ರೀತಿ ಉಪವೃಕ್ಷಂ, ವೃಕ್ಷಸ್ಯ ಸಮೀಪ ಉಪವೃಕ್ಷಂ. ಇವೆಲ್ಲವೂ ಕೂಡ ಯಾವ ಸೂತ್ರದಿಂದ ನಿಷ್ಪತ್ತಿಯಾಗಿರತಕ್ಕಂತಹ ಅವ್ಯಯೀಭಾವ ಸಮಾಸ? ಅವ್ಯಯಂ ಎಂಬ ಸೂತ್ರದಿಂದ ಹುಟ್ಟಿರತಕ್ಕಂತಹ ಸಮಾಸ. ಇನ್ನು ಎರಡನೇ ಸೂತ್ರ ಯಥಾ ಸಾದೃಶ್ಯೇ. ಯಥಾ ಸಾದೃಶ್ಯೇ ಎರಡನೇ ಸೂತ್ರ ಪಾಣಿನಿಯ ಸೂತ್ರ ಯಾವುದು? ಯಥಾ ಸಾದೃಶ್ಯೇ. ಇದನ್ನು ಬಿಡಿಸುವುದೇಗೆ? ಯಥಾ ಏಕಪದಂ, ಸಾದೃಶ್ಯೇ ದ್ವಿತೀಯ ಪದ. ಎರಡು ಪದ ವಿಭಾಗ ಮಾಡಿದಾಗ ಯಥಾ ಸಾದೃಶ್ಯೇ. ಈ ಸೂತ್ರವು ಕೂಡ ಪಾಣಿನಿಯ 2ನೇ ಅಧ್ಯಾಯ 1ನೇ ಪಾದ 7ನೇ ಸೂತ್ರವಾಗಿದೆ. ಸೂತ್ರದ ವೃತ್ತಿ ಈ ರೀತಿಯಾಗಿದೆ. ಯಥಾ ಇತ್ಯೇತದವ್ಯಯಮಸಾದೃಶ್ಯೇ ವರ್ತಮಾನಂ ಸುಬಂತೇನ ಸಹ ಸಮಸ್ಯತೆ ಅವ್ಯಯೀಭಾವಶ್ಚ ಸಮಾಸೋ ಭವತಿ. ಅಂದ್ರೆ ಏನರ್ಥ? ಯಥಾ ಇತಿ ಏತದವ್ಯಯ. ಯಥಾ ಎಂಬುದು ಅವ್ಯಯವಾಗಿದೆ. ಯಾವ ಅರ್ಥದಲ್ಲಿದೆ? ಸಾದೃಶ್ಯ, ಸಮಾನ ಎಂಬ ಅರ್ಥದಲ್ಲಿದೆ. ಇದು ವರ್ತಮಾನವಾದ ಈ ಯಥಾ ಎಂಬ ಶಬ್ದ ಸುಬಂತೇನ ಸಹ ಸಮರ್ಥ್ಯತೆ. ಯಥಾ ಎಂಬ ಈ ಸಾದೃಶ್ಯಾರ್ಥಕ ಯಥಾ ಶಬ್ದ ಸುಬಂತದಿಂದ ಸಮಾಸವಾಗಿ ಅವ್ಯಯೀಭಾವಶ್ಚ ಅವ್ಯಯವಾಗುತ್ತದೆ. ಯಥಾ ನೋಡೋಣ. ಯಥಾ ವೃಕ್ಷಂ ಅಂತ ಹೇಳಿ ಯಾವ ಉದಾಹರಣೆ ಇದಕ್ಕೆ? ಯಥಾ ವೃಕ್ಷಂ, ಯಥಾ ವೃಕ್ಷಂ ಅಂತ ಹೇಳಿ ಇದನ್ನು ಹೇಗೆ? ಯಥಾ ವೃಕ್ಷಂ, ವೃಕ್ಷ ಅನತಿಕ್ರಮ್ಯ, ವೃಕ್ಷ ಮನತಿ ಕ್ರಮ್ಯ. ಯಥಾ ವೃಕ್ಷಂ, ವೃಕ್ಷಂ ಅನತಿಕ್ರಮ್ಯ ಯಥಾ ವೃಕ್ಷಂ. ಈ ವೃಕ್ಷಂ ಮರವನ್ನು ಅನತಿಕ್ರಮ್ಯ, ಅತಿಕ್ರಮ್ಯ ಅಂದ್ರೆ ನೀರು, ಅನತಿಕ್ರಮ್ಯ ಅಂದ್ರೇನು? ಮೀರದೆ. ವೃಕ್ಷಂ ಅನತಿಕ್ರಮ್ಯ ಯಥಾ ವೃಕ್ಷಂ. ಇಲ್ಲಿ ಅನತಿಕ್ರಮ್ಯ ಎಂಬ ಶಬ್ದದ ಬದಲಾಗಿ ಏನ್ ಬಂದಿದೆ? ಯಥಾ ಎಂಬ ಶಬ್ದ ಬಂದಿದೆ. ವೃಕ್ಷ ಎಂಬ ಶಬ್ದ ಹಾಗೆ ಇದೆ. ಯಥಾ ಎಂಬ ಶಬ್ದದಿಂದ ಯಥಾ ಎಂಬ ಶಬ್ದವು ಸುಬಂತದೊಂದಿಗೆ ಸಮಾಸವಾಗಿ ಸಂಪೂರ್ಣ ಪದವು ಏನಾಗುತ್ತೆ? ಅವ್ಯಯವಾಗುತ್ತೆ. ಮತ್ತೆ ಯಥಾ ವೃಕ್ಷ ಅಂತ ಹೇಳುವುದು ಅವ್ಯಯವಾದ ನಂತರ ಇದಕ್ಕೂ ಕೂಡ ಸುಪ್ರತ್ಯಯ ಲೋಪವಾಗುತ್ತೆ. ಯಾವ ಶಬ್ದಕ್ಕೆ ಸುಪ್ರತ್ಯಯ ಬರುವುದಿಲ್ಲವೋ ಅದು ಲೌಕಿಕ ಪ್ರಯೋಗವಾಗುವುದಿಲ್ಲ. ಅವ್ಯಯ ಶಬ್ದಕ್ಕೂ ಸುಪ್ರತ್ಯಯ ಬರುತ್ತವೆ, ನಾಮಪದಕ್ಕೂ ಸುಪ್ರತ್ಯಯ ಬರುತ್ತೆ. ನಾಮಪದಕ್ಕೆ ಸುಪ್ರತ್ಯಯ ಬಂದು 21 ರೂಪಗಳಾದರೆ ಅವ್ಯಯ ಶಬ್ದಕ್ಕೆ ಕೇವಲ ಸುಪ್ರತ್ಯಯ ಬರುತ್ತೆ, ಕೂಡಲೇ ಲೋಪವಾಗಬೇಕು. ಪ್ರಯೋಗಕ್ಕೆ ಯೋಗ್ಯವಾಗಬೇಕಾದರೆ ಅದು ಸುಪ್ರತ್ಯಯ ಬರಲೇಬೇಕಾಗುತ್ತೆ. ಹೇಗೆ ಒಂದು ವಸ್ತು ಪವಿತ್ರವಾಗಬೇಕಾದ್ರೆ ಹೇಗೆ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಆ ವಸ್ತು ಪವಿತ್ರವಾಗುತ್ತದೋ ಹಾಗೆ ಲೌಕಿಕ ಶಬ್ದ ಪ್ರಯೋಗಕ್ಕೆ ಅವ್ಯಯಗಳಿಗೂ ಕೂಡ ಸುಬಂತ ಬಂದು ಅದು ಲೋಪವಾಗುತ್ತದೆ. ಲೋಪವಾದ ಮೇಲೆ ಅದು ಪ್ರಯೋಗಾರ್ಹವಾಗತಕ್ಕಂತಹ ರೂಪವಾಗುತ್ತದೆ. ಅದೇ ರೀತಿ ಯಥಾವೃದ್ಧಂ, ವೃದ್ಧಂ ಅನತಿಕ್ರಮ್ಯ ಯಥಾವೃದ್ಧಂ. ಯಥಾಧ್ಯಾಪಕಂ
ಅಧ್ಯಾಪಕಾನ್ ಅನತಿಕ್ರಮ್ಯ ಯಥಾಧ್ಯಾಪಕಂ. ಇವೆಲ್ಲವೂ ಕೂಡ ಯಥಾಸಾದೃಶ್ಯ ಎಂಬ ರೂಪ ಸೂತ್ರದಿಂದ ನಿಷ್ಪತ್ತಿಯಾಗಿರತಕ್ಕಂತಹ ಅವ್ಯಯೀಭಾವ ಸಮಾಸವಾಗಿದೆ. ಇನ್ನು ಮೂರನೇ ಸೂತ್ರ ಸುಪ್ರತಿನ ಮಾತ್ರಾರ್ಥೆ. ಮೂರನೇ ಸೂತ್ರ ಯಾವುದು? ಸುಪ್ರತಿನ ಮಾತ್ರಾರ್ಥೆ. ಸುಪ್ರತಿನ ಒಂದು ಪದ, ಮಾತ್ರಾರ್ಥೆ ಎರಡು ಪದ. ಈ ಒಂದು ಸೂತ್ರದಲ್ಲಿ ಎರಡು ಪದಗಳಿವೆ. ಸುಪ್ರತಿನ ಮಾತ್ರಾರ್ಥೆ. ಇಲ್ಲಿ ಸುಪ್ರತಿನ ಅಂತ ತೃತೀಯ ವಿಭಕ್ತಿ ಏಕವಚನ. ವೃತ್ತಿ ನೋಡೋಣ. ಮಾತ್ರಾರ್ಥೆ ವರ್ತಮಾನೇನ ಪ್ರತಿನಾ ಸಹ ಸುಭಂತಂ ಸಮಸ್ಯತೆ ಅವ್ಯಯೀಭಾವಶ್ಚ ಸಮಾಸೋ ಭವತಿ. ಮಾತ್ರಾ ಬಿಂದುಃ ಸ್ತೋಕಮಲ್ಪಮಿತಿ ಏಕಾರ್ಥಃ. ಇಲ್ಲಿ ಮಾತ್ರ ಎನ್ನುವ ಶಬ್ದಕ್ಕೆ ಬಿಂದು, ಸ್ತೋಕ, ಸ್ತೋಕಂ, ಅಲ್ಪಮಿತಿ ಏಕಾರ್ಥ ಇದೆ. ಹಾಗಾಗಿ ಇದರ ವೃತ್ತಿ ಇದೆ ಮಾತ್ರಾರ್ಥೆ. ಮಾತ್ರ ಎಂಬ ಅರ್ಥದಲ್ಲಿ ವರ್ತಮಾನೇನ ಪ್ರತಿನಾ ಸಹ ವರ್ತಮಾನವಾಗಿರ್ತಕ್ಕಂತಹ ಪ್ರತಿಶಬ್ದದೊಂದಿಗೆ ಸುಬಂತವು ಸುಬಂತ ಸೇರಿ ಸಮಾಸವಾಗುತ್ತೆ. ಸಮಾಸವಾದ ನಂತರ ಅದು ಅವ್ಯಯೀಭಾವವಾಗುತ್ತದೆ. ಉದಾಹರಣೆಗೆ ನೋಡೋಣ. ಶಾಖ ಪ್ರತಿ ಅಂತ ಉದಾಹರಣೆ. ಶಾಖ ಪ್ರತಿ ಇದು ಅವ್ಯಯೀಭಾವ ಸಮಾಸ. ಶಾಖ ಪ್ರತಿ ಇದು ಬಿಡಿಸುವುದು ಹೇಗೆ? ಶಾಖಸ್ಯ ಲೇಷಃ. ಶಾಖಸ್ಯ ಲೇಷಃ ಶಾಖ ಪ್ರತಿ. ಶಾಖಸ್ಯ ಲೇಷಃ. ಲೇಷಃ ನಾಮ ಮಾತ್ರ, ಬಿಂದು, ಸ್ತೋಕ, ಸ್ತೋಕಂ, ಅಲ್ಪಂ ಅಂತ. ಲೇಷ ಸ್ವಲ್ಪ ಅಂತ. ಶಾಖಸ್ಯ ಲೇಷಃ ಶಾಖ ಪ್ರತಿ. ಇಲ್ಲಿ ಶಾಖ ಎಂಬ ಶಬ್ದ ಪೂರ್ವಪದದಲ್ಲಿದೆ. ಎಲ್ಲಿ? ವಿಗ್ರಹ ವಾಕ್ಯದಲ್ಲಿ. ಲೇಷ ಎಂಬ ಪದ ಉತ್ತರ ಪದದಲ್ಲಿದೆ. ಆದರೆ ಇಲ್ಲಿ ಉಲ್ಟಾ ಪೆಟ್ಟಾಗಿಲ್ಲ, ಅದರ ಬದಲಾಗಿಲ್ಲ ಸಮಾಸದಲ್ಲಿ. ಶಾಖ ಎಂಬ ಶಬ್ದ ಹೇಗೆ ವಿಗ್ರಹ ವಾಕ್ಯದಲ್ಲಿದೋ ಪೂರ್ವಪದದಲ್ಲೂ ಹಾಗೇ ಇದೆ. ಲೇಷ ಎಂಬ ಪದ ಉತ್ತರ ಪದದಲ್ಲಿ ಲೇಷ ಬದಲಾಗಿ ಪ್ರತಿ ಎಂಬ ಉಪಸರ್ಗ ಬರುತ್ತದೆ. ಶಾಖಸ್ಯ ಲೇಷಃ ಶಾಖ ಪ್ರತಿ. ಇಲ್ಲಿ ಬದಲಾವಣೆ ಆಗಿಲ್ಲ. ವಿಗ್ರಹ ವಾಕ್ಯದಲ್ಲಿ ಹೇಗೆ ಬಿಡಿಸಿದ್ವೋ ಸಮಾಸದಲ್ಲಿಯೂ ಹಾಗೇ ಇದೆ. ಆದರೆ ಲೇಷಃ ಬದಲಾಗಿ ಪ್ರತಿ ಎಂಬ ಉಪಸರ್ಗ ಬಂದು ಶಾಖಸ್ಯ ಲೇಷಃ ಶಾಖ ಪ್ರತಿ. ಅದೇ ರೀತಿ ಸೂಪ ಪ್ರತಿ. ಶೂಪಸ್ಯ ಲೇಷಃ ಸೂಪಸ್ಯ ಲೇಷಃ ಸೂಪ ಪ್ರತಿ. ಈ ರೀತಿಯಾಗಿ ಈ ಸುಪ್ರತಿನ ಮಾತ್ರಾರ್ಥೆ ಎಂಬ ಸೂತ್ರದಿಂದ ಎರಡು ರೂಪಗಳು ನಿಷ್ಪತ್ತಿಯಾಗಿವೆ. ಅದೇ ರೀತಿ ಇನ್ನೊಂದು ಸೂತ್ರ. ಪಾರೇ ಮಧ್ಯೆ ಷಷ್ಟ್ಯಾವ. ಪಾರೇ ಮಧ್ಯೆ ಷಷ್ಟ್ಯಾವ. ಪಾರೇ ಮಧ್ಯೆ ಒಂದು ಪದ, ಷಷ್ಟ್ಯ ಅಂತ ಹೇಳಿದ್ರು ಮತ್ತೊಂದು ಪದ, ವಾ ಅಂತ ಹೇಳಿದ್ರು ಮತ್ತೊಂದು ಪದ. ಅಂದ್ರೆ ಈ ಸೂತ್ರದಲ್ಲಿ ಮೂರು ಪದಗಳಿವೆ. ಸೂತ್ರಗಳ ಪದಚ್ಛೇದ ಮಾಡಿದಾಗ ಮೂರು ಪದಗಳು ನಮಗೆ ಕಾಣಿಸುತ್ತವೆ. ಹಾಗಾಗಿ ಪಾಣಿನಿಯ ಸೂತ್ರದ ಎಷ್ಟನೇ ಸೂತ್ರ ಅಂದ್ರೆ ಇದು 2ನೇ ಅಧ್ಯಾಯದ 1ನೇ ಪಾದದ 15ನೇ ಸೂತ್ರ ಆಗಿದೆ. ಇದರ ವೃತ್ತಿ ಏನಂತ ನೋಡೋಣ. ಪಾರ ಮಧ್ಯ ಶಬ್ದವು, ಪಾರ ಶಬ್ದ ಮತ್ತು ಮಧ್ಯ ಶಬ್ದಗಳಲ್ಲಿ ಷಷ್ಟ್ಯಂತೇನ ಸಹ ಪಾರ ಮಧ್ಯ ಶಬ್ದವು ಷಷ್ಟ್ಯಂತೇನ ಸಹ ವಿಭಾಷಾ ಸಮಸ್ಯತೆ. ಪಾರ ಮಧ್ಯ ಶಬ್ದಗಳೆರಡು ಷಷ್ಟ್ಯಂತವಾಗಿರ್ತಕ್ಕಂತಹ ನಾಮಪದದಿಂದ, ಷಷ್ಟ್ಯಂತ ಶಬ್ದಗಳಿಂದ ಸಮಾಸವಾಗುತ್ತದೆ. ಸಮಾಸವಾದ ನಂತರ ಅವ್ಯಯೀಭಾವಶ್ಚ ಸಮಾಸೋ ಭವತಿ. ಅವ್ಯಯೀಭಾವ ಸಮಾಸವಾಗುತ್ತದೆ. ತತ್ ಸನ್ನಿಯೋಗೇನ ಅನಯೋ ಏತದಂತತ್ವಂ ನಿಪಾತ್ಯತೆ. ಆದರೆ ಯಾವಾಗ ಸಮಾಸವಾಗುತ್ತದೋ, ಆದರೆ ಸಮಾಸವಾದ ನಂತರ ಏತದಂತತ್ವಂ ಏಕಾರಾಂತವಾಗಿ ಈ ಒಂದು ಸಮಾಸ ನಿಪಾತವಾಗುತ್ತದೆ. ಉದಾಹರಣೆ ನೋಡೋಣ. ಪಾರೇ ಗಂಗಂ ಅಂದ್ರೆ ಪಾರೇ ಗಂಗಂ.
ಸಮಾಸ. ಪಾರಂ ಗಂಗಾಯಾಹ, ಪಾರಂ ಗಂಗಾಯಾಹ ಪಾರೇ ಗಂಗಂ ಅಂತ ವಿಗ್ರಹ. ಇದು ವಿಗ್ರಹ ವಾಕ್ಯ, ಇದು ಸಮಾಸ. ನೋಡಿ, ಸೂತ್ರದ ಅನ್ವಯ ಮಾಡುವಾಗ ಪಾರ ಮಧ್ಯ ಶಬ್ದವು, ಅದೇ ರೀತಿ ಇನ್ನೊಂದು ಮಧ್ಯ ಶಬ್ದ ಹಾಕ್ತೀವಿ, ಮಧ್ಯೆ ಗಂಗಂ, ಮಧ್ಯೆ ಮಧ್ಯೆ ಗಂಗಂ, ಮಧ್ಯೆ ಸೂತ್ರದಲ್ಲಿ ಏನು ಕೊಟ್ಟಿದ್ದಾರೆ? ಪಾರ ಮಧ್ಯ ಶಬ್ದವು, ಪಾರ ಮತ್ತು ಮಧ್ಯ ಶಬ್ದಗಳೆರಡು ಶಕ್ಯಂತೇನ ಸಹ. ಇದು ಗಂಗಾ ಶಬ್ದ ಸ್ತ್ರೀಲಿಂಗ, ಸೀತಾ ಶಬ್ದ ಇದ್ದ ಹಾಗೆ ಷಷ್ಠಿ ವಿಭಕ್ತಿಯಲ್ಲಿ ಗಂಗಾಯಾಹ ಸೀತಾಯಾಹ. ಹಾಗೆ ಷಷ್ಟ್ಯಂತೇನ ಪಾರ ಶಬ್ದವು ಷಷ್ಟ್ಯಂತವಾದ ಗಂಗಾ ಶಬ್ದದೊಂದಿಗೆ, ಮಧ್ಯ ಶಬ್ದವು ಷಷ್ಟ್ಯಂತವಾದ ಗಂಗಾ ಶಬ್ದದೊಂದಿಗೆ ಸಮಸ್ಯತೆ ಸಮಾಸವಾಗುತ್ತದೆ. ಸಮಾಸವಾದ ನಂತರ ಅದು ಅವ್ಯಯೀಭಾವ ಸಮಾಸವಾಗುತ್ತದೆ. ಅವ್ಯಯೀಭಾವ ಸಮಾಸವಾದ ನಂತರ ತದು ಸಂನಿಯೋಗೇನ, ಅವೆರಡು ಕೂಡಿದ ನಂತರ ಅನಯೋಹೋ ಪಾರ ಮತ್ತು ಮಧ್ಯ ಶಬ್ದಗಳೆರಡು ಏತದಂತತ್ವಂ, ಏತಂತತ್ವಂ, ಏತಂತತ್ವಂ ಅಂದ್ರೆ ಏಕಾರಾಂತವಾಗಿರುತ್ತೆ. ಇಲ್ಲಿ ಪಾರಂ ಇದ್ದದ್ದು ಇಲ್ಲಿ ಏಕಾರಾಂತ ಪಾರೆ, ಮಧ್ಯೆ ಇದ್ದು ಮಧ್ಯೆ ಅಂದರೆ ಇರುತ್ತೆ. ಇಲ್ಲಿ ಮಧ್ಯೆ ಗಂಗಾಯ ಅಲ್ಲ, ಮಧ್ಯಂ ಗಂಗಾಯ. ಇಲ್ಲಿ ಪಾರಂ ಇದೆ, ಇಲ್ಲಿ ಮಧ್ಯಂ ಇದೆ. ಮಧ್ಯಂ ಅನುಸ್ವಾರ ಸಹಿತವಾಗಿದೆ, ಪಾರಂ ಅನುಸ್ವಾರ ಸಹಿತವಾಗಿದೆ. ಅನುಸ್ವಾರ ಸಹಿತವಾದ ವಿಗ್ರಹ ವಾಕ್ಯದಲ್ಲಿ ಇರತಕ್ಕಂತಹ ಪಾರ ಮತ್ತು ಮಧ್ಯ ಶಬ್ದ ಸಮಾಸವಾದ ನಂತರ ಏನಾಗುತ್ತೆ? ಏಕಾರಾಂತವಾಗಿ ನಿಪಾತವಾಗುತ್ತದೆ. ಪಾರಂ ಗಂಗಾಯಾಹ ಪಾರೇ ಗಂಗಂ, ಮಧ್ಯಂ ಗಂಗಾಯಾಹ ಮಧ್ಯೆ ಗಂಗಂ. ಅದೇ ರೀತಿ ಪಾರೇ ಯಮುನಾ ಯಮುನಂ, ಪಾರಂ ಯಮುನಾಯಾಹ ಪಾರೇ ಯಮುನಂ. ಅಂದ್ರೆ ಪಾರ ಮತ್ತು ಮಧ್ಯ ಶಬ್ದಗಳು ಷಷ್ಟ್ಯಂತವಾಗಿರ್ತಕ್ಕಂತಹ ಸಮಾಸದೊಂದಿಗೆ ಸೇರಿದಾಗ ಅದು ಏಕಾರಾಂತವಾದ ಪಾರೇ ಆಗುತ್ತೆ. ಏಕಾರಾಂತವಾಗಿರ್ತಕ್ಕಂತಹ ಮಧ್ಯ ಶಬ್ದವಾಗಿ ಪರಿವರ್ತನೆಗೊಂಡು ಸಮಾಸವಾಗುತ್ತೆ. ಸಮಾಸವಾದ ನಂತರ ಸಂಪೂರ್ಣ ಶಬ್ದ ಏನಾಗುತ್ತೆ? ಅವ್ಯಯೀಭಾವ ಸಮಾಸವಾಗುತ್ತದೆ. ಅದೇ ರೀತಿ ಈ ಒಂದು ಪಾಠದ ಕೊನೆಯ ಸೂತ್ರ ಇದು. ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್, ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್. ಇದನ್ನ ಪದ ವಿಭಾಗ ಮಾಡೋದು ಹೇಗೆ ಅಂದ್ರೆ ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್. ಇಲ್ಲಿ 3 ಪದಗಳಿಂದ ಕುರಿತಕ್ಕಂತಹ ಸೂತ್ರ ಇದಾಗಿದೆ. ಈ ಸೂತ್ರ ಪಾಣಿನಿಯ ಅಷ್ಟಾಧ್ಯಾಯದಲ್ಲಿ 2ನೇ ಅಧ್ಯಾಯ 1ನೇ ಪಾದ 19ನೇ ಸೂತ್ರವಾಗಿದೆ. ವೃತ್ತಿ ನದೀಭಿಃ ಸಹ ಸುಬಂತಮನ್ಯ ಪದಾರ್ಥೇ ವರ್ತಮಾನಂ ಸಂಜ್ಞಾಯಾಂ ಗಮ್ಯಾಯಾಂ ನಿತ್ಯಂ ಸಮಸ್ಯತೆ ಅವ್ಯಯೀಭಾವಶ್ಚ ಸಮಾಸೋ ಭವತಿ. ಇಲ್ಲಿ ನದೀಭಿಃ ಸಹ, ನದೀಭಿಃ, ನದೀಭಿಃ ಅಂದ್ರೆ ಏನರ್ಥ? ಯೂಸ್ತ್ರಿಯಾಖ್ಯೌ ನದಿ, ಇದು ಸಂಜ್ಞಾ ಸೂತ್ರ. ಈಕಾರಾಂತ ಯೂಸ್ತ್ರಿಯಾಖ್ಯೌ, ಈಗ ನದಿ ಸಂಜ್ಞೆಯಿಂದ ಕೂಡಿರ್ತಕ್ಕಂತಹ ಅಥವಾ ನದಿ ಎಂಬ ಹೆಸರಿನಿಂದ ಕೂಡಿರ್ತಕ್ಕಂಥ ಯೂಸ್ತ್ರಿಯಾಖ್ಯೌ ನದಿ ಎಂಬ ಇದು ಸಂಜ್ಞಾ ಸೂತ್ರ ಇಲ್ಲಿ ಬರುವುದಿಲ್ಲ. ನದಿಯಿಂದ ಕೂಡಿರ್ತಕ್ಕಂತಹ ಸುಬಂಧ ಅನ್ಯ ಪದಾರ್ಥೆ, ಸುಬಂಧವಾಗಿರ್ತಕ್ಕಂತಹ ಬೇರೆ ಪದಾರ್ಥದಿಂದ ವರ್ತಮಾನ ಸಂಜ್ಞಾಯಾಂ ಗಮ್ಯಾಯಂ, ವರ್ತಮಾನ ಸಂಜ್ಞೆ ಬಂದರೆ ನಿತ್ಯಂ ಸಮಸ್ಯತೆ ಅವ್ಯಯೀಭಾವಶ್ಚ ಸಮಾಸೋ ಭವತಿ. ಉದಾಹರಣೆಗೆ ಉನ್ಮತ್ತ ಗಂಗಂ, ಉನ್ಮತ್ತ ಗಂಗಂ, ಗಂಗಾ, ಗಂಗಾ ಅಂತ ನದಿ ಶಬ್ದ, ಗಂಗಾ ನದಿ. ಅದೇ ರೀತಿ ಲೋಹಿತ, ಲೋಹಿತ ಗಂಗಂ, ಗಂಗಾ ಅಂತ
ನದಿ ಶಬ್ದದಿಂದ ಕೂಡಿರ್ತಕ್ಕಂಥ ನದಿ ಎಂಬ ಗಂಗಾ ನದಿ, ತುಂಗಾ ನದಿ, ತುಂಗಭದ್ರ, ಕಾವೇರಿ, ಕೃಷ್ಣ, ಕಪಿಲ ಇವೆಲ್ಲವೂ ಕೂಡ ನದಿಗಳಾಗಿವೆ. ಹಾಗೆ ನದಿಗಳಾಗಿರ್ತಕ್ಕಂತಹ ಶಬ್ದದಿಂದ ಕೂಡಿರ್ತಕ್ಕಂತಹ ಪದಗಳಿಂದ ಸುಬಂಧ ಶಬ್ದದಿಂದ ಸಮಾಸವಾಗುತ್ತದೆ. ಉದಾಹರಣೆಗೆ ಉನ್ಮತ್ತ ಗಂಗಂ ಅಂತ ಹೇಳಿದೆ. ಉನ್ಮತ್ತ ಗಂಗಂ ಅಂತ ಹೇಳುದು ಒಂದು ದೇಶ. ಉನ್ಮತ್ತ ಗಂಗಾ ಯತ್ರ ಸಹ, ಯತ್ರ ಎಲ್ಲಿ ಉನ್ಮತ್ತವಾಗಿರ್ತಕ್ಕಂತಹ ಗಂಗೆಯು ಇರುತ್ತದೆಯೋ ಸಹ ಉನ್ಮತ್ತ ಗಂಗಂ ಅಂದ್ರೆ ದೇಶಕ್ಕೆ ಇದು ವಿಶೇಷ. ವಿಗ್ರಹವಾಕ್ಯದಲ್ಲಿ ಬಹುವ್ರೀಹಿ ಸಮಾಸದಂತೆ ಬಿಡಿಸಿದರೂ ಕೂಡ, ವಿಗ್ರಹವಾಕ್ಯದಲ್ಲಿ ಬಹುವ್ರೀಹಿ ಸಮಾಸದಂತೆ ಬಿಡಿಸಿದರೂ ಕೂಡ ಸಮಾಸವಾದ ನಂತರ ಇದು ಅವ್ಯಯಿ ಭಾವ ಸಮಾಸವಾಗುತ್ತದೆ. ಎಲ್ಲಿ ಉನ್ಮತ್ತವಾಗಿರ್ತಕ್ಕಂತಹ ಗಂಗೆಯು ಹರಿಯುತ್ತದೆಯೋ ಸಹ ಆ ದೇಶವು, ಆ ಪ್ರದೇಶವು ಉನ್ಮತ್ತ ಗಂಗಂ ಅಂತ ಆಗುತ್ತದೆ. ಉದಾಹರಣೆಗೆ ವಾರಣಾಸಿ ಆಗುತ್ತದೆ. ಅದೇ ರೀತಿ ಲೋಹಿತ ಗಂಗಂ, ಲೋಹಿತ ಗಂಗಾ ಯತ್ರ ಸಹ, ಯತ್ರ ಗಂಗಾ ಲೋಹಿತ ವರ್ತತೆ ಸಹ ಲೋಹಿತ ಗಂಗಂ, ಅದು ಕೂಡ ದೇಶವಾಗುತ್ತದೆ. ಹೀಗೆ ಈ ಒಂದು ಅವ್ಯಯೀಭಾವ ಸಮಾಸದಲ್ಲಿ ಈ ಒಂದು ಪಾಠದಲ್ಲಿ ಒಟ್ಟು 5 ಸೂತ್ರಗಳೊಂದಿಗೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಇದು ನಿಮಗೆ ಈ ಸೂತ್ರದ ಪರಿಚಯದೊಂದಿಗೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಆದರೆ ಸಾಮಾನ್ಯವಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ಉದಾಹರಣೆಗಳು ನಾವು ನೋಡಬಹುದು. ಉದಾಹರಣೆ ನಿರ್ಮಕ್ಷಿಕಂ ಅಂತ ಹೇಳ್ತೀವಿ. ನಿರ್ಮಕ್ಷಿಕಂ, ಮಕ್ಷಿಕ ಅಂತ ಸೊಳ್ಳೆ, ನಿರ್ ಅಂದ್ರೆ ಇಲ್ಲದೆ ಇರತಕ್ಕಂಥ, ಮಕ್ಷಿಕಾಣ ಅಭಾವ ನಿರ್ಮಕ್ಷಿಕಂ. ಅದೇ ರೀತಿ ಅನುರೂಪಂ, ರೂಪಸ್ಯ ಯೋಗ್ಯಂ ಅನುರೂಪಂ. ಪ್ರತಿದಿನಂ, ದಿನಂ ದಿನಂ ಪ್ರತಿದಿನಂ, ಯಥಾಶಕ್ತಿ ಅಹಂ ಯಥಾಶಕ್ತಿ ಪೂಜಾ ಕರೋಮಿ ಅಂತ ಹೇಳ್ತೀವಿ. ನಾನು ಯಥಾಶಕ್ತಿ ಅಂದ್ರೆ ಏನಂತ, ಶಕ್ತಿ ಅನತಿಕ್ರಮ್ಯ. ಅನತಿಕ್ರಮ್ಯ, ಅತಿಕ್ರಮ್ಯ ಅಂದ್ರೆ ಮೀರಿ, ಅನತಿಕ್ರಮ್ಯ ಅಂದ್ರೆ ಏನು, ಮೀರದೆ, ಶಕ್ತಿಯನ್ನು ಮೀರದೆ. ಶಕ್ತಿ ಅನತಿಕ್ರಮ್ಯ ಯಥಾಶಕ್ತಿ. ಆ ಮುಕ್ತಿ, ಆ ಮುಕ್ತೇ ಆ ಮುಕ್ತಿ ಸಂಸಾರ ಇತ್ಯರ್ಥಃ. ಆಬಾಲಂ, ಆಸಮಂತ ಬಾಲೇಭ್ಯ ಆಬಾಲಂ. ಅದೇ ರೀತಿ ಅಗ್ನಿ ಅಭಿ ಅಭ್ಯಗ್ನಿ, ಶಾಕಸ್ಯ ಲೇಷಃ ಶಾಕ ಪ್ರತಿ. ಯಾವಂತಹ ಶ್ಲೋಕಾಃ ಯಾವತ್ ಶ್ಲೋಕಂ. ಪಾರೇ ಸಮುದ್ರಸ್ಯ ಪಾರೇ ಸಮುದ್ರಂ, ಮಧ್ಯೆ ಗಂಗಾಯಾಃ ಮಧ್ಯೆ ಗಂಗಂ. ಇವೆಲ್ಲವೂ ಕೂಡ ಅವ್ಯಯೀಭಾವ ಸಮಾಸದ ಉದಾಹರಣೆಯಾಗಿವೆ. ನೀವು ನೆನಪಿಟ್ಟುಕೊಳ್ಳಬೇಕಾದ್ದು ಇಷ್ಟೇ, ಏನಂದ್ರೆ ಸಾಮಾನ್ಯವಾಗಿ ವಿಗ್ರಹ ವಾಕ್ಯದಲ್ಲಿ ಒಂದು ನಾಮಪದವಿರುತ್ತದೆ, ಇನ್ನೊಂದು ಅವ್ಯಯವಿರುತ್ತದೆ. ವಿಗ್ರಹ ವಾಕ್ಯದಲ್ಲಿ ಒಂದು ನಾಮಪದ, ಇನ್ನೊಂದು ಅವ್ಯಯ. ಆದರೆ ಸಮಾಸವಾದ ನಂತರ ಸಂಪೂರ್ಣ ಪದವು ಕೂಡ ಅವ್ಯಯವಾಗಿರುತ್ತದೆ. ಯಾವುದು ನಾಮಪದವಾಗಿರುತ್ತದೋ ಅದು ವಿಗ್ರಹ ವಾಕ್ಯದಲ್ಲಿ ನಾಮಪದವಾಗಿದ್ದು ಸಮಾಸದಲ್ಲೂ ಅದೇ ಪದವೇ ಇರುತ್ತೆ. ಆದರೆ ಅವ್ಯಯ ಯಾವುದಾಗಿರುತ್ತವೋ ಅದು ವಿಗ್ರಹ ವಾಕ್ಯದಲ್ಲಿ ಅವ್ಯಯವಾಗಿರುತ್ತೆ, ಸಮಾಸದಲ್ಲಿ ಅದು ಸಾಮಾನ್ಯವಾಗಿ ಉಪಸರ್ಗವಾಗಿರುತ್ತದೆ. ಸಾಮಾನ್ಯವಾಗಿ ಏನಾಗಿರುತ್ತವೆ, ಉಪಸರ್ಗವಾಗಿರುತ್ತದೆ. ಉದಾಹರಣೆಗೆ ನಾನು ಒಂದು ಹೇಳ್ತೀನಿ, ಮಕ್ಷಿಕಾಣ ಅಭಾವ. ಮಕ್ಷಿಕಾಣ ಅಭಾವ. ಮಕ್ಷಿಕಾಣ, ಮಕ್ಷಿಕ ಅಂದ್ರೆ ಸೊಳ್ಳೆ, ಅಭಾವ ಇಲ್ಲದೆ ಇರತಕ್ಕಂಥದ್ದು. ಇದೆಲ್ಲೂ ನಾಮಪದವಾಗಿದೆ. ಕೆಲವೊಮ್ಮೆ ವಿಗ್ರಹ ವಾಕ್ಯ ಅಂದ್ರೇನು, ಸಮಾಸದ ಅರ್ಥವನ್ನು ತಿಳಿಸುವುದೇ ವಿಗ್ರಹ ವಾಕ್ಯ. ಸ್ಪಷ್ಟವಾದ ಅರ್ಥಕ್ಕೋಸ್ಕರ 2 ನಾಮಪದಗಳಾಗಿರ್ಬೋದು, ಅಥವಾ ಒಂದು ನಾಮಪದ ಇನ್ನೊಂದು ಅವ್ಯಯವಾಗಿರ್ಬೋದು, ಏನಾದರೂ ಆಗಿರ್ಬೋದು. ಆದರೆ ಸಮಾಸದಲ್ಲಿ ಏನಾಗುತ್ತೆ, ಯಾವುದು ಸ್ಪಷ್ಟವಾದ ಅರ್ಥದಿಂದ ನಮಗೆ ವಿಚಾರ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೋ ಆ
ಸಮಾಸದಲ್ಲಿ ಉತ್ತರ ಪದವಾಗುತ್ತೆ, ಇಲ್ಲಿ ಪೂರ್ವ ಪದ. ಅಭಾವ ಎಂಬ ಶಬ್ದಕ್ಕೆ ಇಲ್ಲೇನ್ ಬಂತು? ನಿರ್ ಬಂತು. ಏನ್ ಬಂತು? ನಿರ್. ನಿರ್ವರ್ತನೆಯನ್ನು ಉಪಸರ್ಗ. ಅಂದ್ರೆ ಈ ಪದದ ಬದಲಾಗಿ ಉಪಸರ್ಗವನ್ನು ಅಳವಡಿಸಿ ಸಮಾಸವಾಯಿತು. ಸಂಪೂರ್ಣ ಪದ ಅವ್ಯಯೀಭಾವ ಸಮಾಸವಾಯಿತು. ಹಾಗಾಗಿ ಸಮಾಸದ ಅರ್ಥವನ್ನು ತಿಳಿಸುವುದೇ ವಿಗ್ರಹವಾಕ್ಯ. ವಿಗ್ರಹವಾಕ್ಯದಲ್ಲಿ ಕೆಲವೊಮ್ಮೆ ಅವ್ಯಯವೂ ಇರ್ಬೋದು, ಕೆಲವೊಮ್ಮೆ ನಾಮಪದಗಳು ಇರ್ಬೋದು. ಆದರೆ ಸಮಾಸದಲ್ಲಿ ಮಾತ್ರ ಪೂರ್ವಪದ ಯಾವಾಗಲೂ ಅವ್ಯಯವೇ ಇರುತ್ತೆ, ಉಪಸರ್ಗವೂ ಕೂಡ ಅವ್ಯಯವೇ ಆಗುತ್ತೆ. ಪೂರ್ವಪದದಲ್ಲಿ ಸಮಾಸದಲ್ಲಿ ಅವ್ಯಯವೇ ಇರುತ್ತೆ. ಶಕ್ತಿ ಅನತಿಕ್ರಮ್ಯ ಯಥಾಶಕ್ತಿ, ಗ್ರಾಮಂ ಗ್ರಾಮಂ ಪ್ರತಿಗ್ರಾಮಂ. ಹೀಗೆ ಅವ್ಯಯೀಭಾವ ಸಮಾಸದಲ್ಲಿ ಪೂರ್ವಪದ ಅವ್ಯಯವಾಗಿದ್ದು ಪ್ರಾಯ ಪೂರ್ವ ಪದಾರ್ಥ ಪ್ರಾಧಾನ್ಯ ಭವತಿ. ಸಾಮಾನ್ಯವಾಗಿ ಪೂರ್ವ ಪದಾರ್ಥ ಪ್ರಧಾನವಾಗಿದ್ದರೆ ಅದು ಅವ್ಯಯೀಭಾವ ಸಮಾಸವಾಗುತ್ತದೆ. ಇದೇ ಕನ್ನಡದಲ್ಲಿ ಅಂಶಿ ಸಮಾಸ ಅಂತ ಕರೀತಾರೆ. ಕನ್ನಡದಲ್ಲಿ ಅಂಶಿ ಸಮಾಸ, ಸಂಸ್ಕೃತದಲ್ಲಿ ಅವ್ಯಯೀಭಾವ ಸಮಾಸ, ಅಷ್ಟೇ ವ್ಯತ್ಯಾಸ. ಹೀಗಾಗಿ ಇಂದಿನ ತರಗತಿಯಲ್ಲಿ ಅವ್ಯಯೀಭಾವ ಸಮಾಸದ ಪಾಠವನ್ನು ನಿಮಗೆ ವಿವರಿಸಿದ್ದೇನೆ.